ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬೆಳಿಗ್ಗೆ ಒಂದು ಕಮೆಂಟ್ ಬಂದಿತ್ತು. ಅಪ್ರೋಲ್ ಒಂದು ರೇಷನ್ ಕಾರ್ಡ್ ಅಪ್ರೋಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸಹ ಏನು ಮಾಡ್ತಿದ್ದಾರೆ, ಅಪ್ರೋಲ್ ಮಾಡ್ತಾ ಇಲ್ಲ, ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಸರ್ ಅಂತ ಒಂದು ಕಮೆಂಟ್ ಮಾಡಿದ್ರು. ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಮಾತ್ರ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಸರ್, ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಎಲ್ಲೂ ಸಹ ಒಂದು ಸ್ವಲ್ಪ ಸ್ಕಿಪ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾಕೆಂದರೆ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ಗಳನ್ನ ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಸರ್, ಮ್ಯಾಟ್ರಿಗೆ ಬರೋದಾದ್ರೆ ಮೈನಾಗಿ ರೇಷನ್ ಕಾರ್ಡು ಮೆಡಿಕಲ್ ಎಮರ್ಜೆನ್ಸಿಗಳಿದ್ರೆ ಏನಾದರೂ ಅಪ್ರೂವಲ್ ಮಾಡ್ತಾರೆ, ಅಪ್ರೂವಲ್ ಮಾಡೋದಿಲ್ವ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ, ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ? ಅದು ಒಂದು ಎರಡನೇ ಕ್ವಶನ್. ಆದರೆ ಮೂರನೇ ಕ್ವಶನ್ನು, ಈಗ ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿದ್ರೆ ಅಪ್ರೂವಲ್ ಮಾಡ್ತಿಲ್ಲ ಅನ್ನೋದು ಒಂದು ಮೂರನೇ ಡೌಟ್ ಆಗಿದೆ. ಅರ್ಥ ಆಯ್ತಾ? ಈ ಮೂರು ಕ್ವಶನ್ಸ್ಗೆ ವಿಡಿಯೋದಲ್ಲಿ ಆನ್ಸರನ್ನು ಕೊಡ್ತಾ ಹೋಗ್ತೇನೆ. ಅರ್ಥ ಆಯ್ತಾ? ಸತ್ರ ಮೈನಾಗಿ ನೀವೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿಗಳು ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ಸಿದ್ರೆ ಮೇಯ್ನಾಗಿ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂಥವಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ, ಮೇಯ್ನಾಗಿ ನೀವು ಮೊದಲೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಿತ್ತು. ಅರ್ಥ ಆಯ್ತಾ? ಮೊದಲನೇದಾಗಿ ಹೇಳಬೇಕಾದ್ರೆ ಸುಮಾರು ಈ ಓದು ತಿಂಗಳಲ್ಲಿ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಅರ್ಜಿ ಬಿಟ್ಟಿದ್ರು. ಆ ಟೈಮ್ನಲ್ಲಿ 1 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು. ಹೊಸ ಅರ್ಜಿಗಳನ್ನು ಅಪ್ರೂವಲ್ ಮಾಡ್ಕೊಳ್ಳೋದಕ್ಕೆ 1 ಅವರ್ ಟೈಮಿಂಗ್ಸನ್ನು ಕೊಟ್ಟಿದ್ರು, ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ. ಅಂಥವ್ರಿಗೆ ಮಾತ್ರ ಅಪ್ರೂವಲ್ ಮಾಡ್ಕೊಳ್ತಾಯಿದ್ರು. ತಿದ್ದುಪಡಿನೂ ಅಷ್ಟೇ, 12ರಿಂದ 1 ಗಂಟೆ ತನಕ ಒಂದು ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ರು. ಸರಿ, ಅರ್ಥ ಆಯ್ತಾ? ಲಾಸ್ಟ್ ಟೈಮ್ ಈ ಥರ ಒಂದು ಅವಕಾಶಗಳನ್ನು ಕೊಟ್ಟಿದ್ರು. ಬಟ್ ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಹೊಸ ಅರ್ಜಿ ಹಾಕಿಸ್ಕೊಳ್ಳೋದಕ್ಕೆ ಸಿಕ್ಕಾಪಡೆ ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ಗಮನ ಕೊಡದೆ ಮರೆತಿದ್ದೀರ. ಅರ್ಥ ಆಯ್ತಾ? ಮೇಯ್ನ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ನೀವು ಅವತ್ತೇ ಮಾಡಿಸ್ಕೊಳ್ಬೇಕಿತ್ತು. ಅರ್ಥ ಆಯ್ತಾ? 11ರಿಂದ 12 ಗಂಟೆ ತನಕ ಹೊಸ ಅರ್ಜಿ ಅಪ್ರೂವಲ್ ಮಾಡ್ತಾಯಿದ್ರು. 12ರಿಂದ 1 ಗಂಟೆ ತನಕ ಒಂದು ತಿದ್ದುಪಡಿಗಳನ್ನ ಒಂದು ಅಪ್ರೂವಲನ್ನು ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ನೀವು ಮಾಡಿಸ್ಕೊಂಡಿದ್ದಿದ್ರೆ ಕೂಡಲೇ ಅದಕ್ಕೆ ಅಗತ್ಯವಿರುವಂಥ ಒಂದು ದಾಖಲಾತಿಗಳು ನೀವು ಕೊಟ್ಟಿದ್ದಿದ್ರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡ್ತಾಯಿದ್ರು. ಇದು ಸಿಕ್ಕಾಪಟ್ಟೆ ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅರ್ಥ ಆಯ್ತಾ? ತಿದ್ದುಪಡಿ ಮಾಡಿಸ್ಕೊಂಡು ಹಾಗೆ ಮನೆಗೆ ರಿಟರ್ನ್ಸ್ ಆಗಿಬಿಡ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಬಿಡ್ತಾರೆ, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮೆಡಿಕಲ್ ಎಮರ್ಜೆನ್ಸಿ ಇಂಥವ್ರಿಗೆ ಯಾವಾಗ ಬಿಡ್ತಾರೆ ಅಂತ ಎಕ್ಸ್ಪೆಷಲಿ ಕೇಳ್ತಾ ಇದ್ದೀರಾ. ಮೈನಾಗಿ ಮುಂದೆ ನೆಕ್ಸ್ಟು ಏಪ್ರಿಲ್ ಕಳೆದಿದ್ದ ಅಂದರೆ ಎಲೆಕ್ಷನ್ ಎಲ್ಲ ಚುನಾವಣೆ ಆಗಿದ ತಕ್ಷಣ ಮೇಯ್ನಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಂತಹ ಒಂದು ಟೈಮ್ನಲ್ಲಿ ಬಿಡ್ತಾರೆ. ಯಾರು ಬೇಕಾದ್ರೂ ತಿದ್ದುಪಡಿ ಮಾಡಿಸ್ಕೊಳ್ಬೋದು, ಯಾರು ಬೇಕಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂತಹ ಒಂದು ಟೈಮ್ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಅವರಿಗೆ ಅಪ್ರೂವಲ್ ಮಾಡೋದಕ್ಕಂತಲೇ ಒಂದು ಟೈಮನ್ನು ನಿಗದಿ ಮಾಡ್ತಾರೆ. ಅರ್ಥ ಆಯ್ತಾ? ಅಂತಹ ಒಂದು ಟೈಮ್ ಯಾವಾಗ ನಿಗದಿ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಈಗ ಮೂರನೇ ಕ್ವಶನ್ ಏನು ಅಂದರೆ, ಮೇಯ್ನಾಗಿ ಈಗ ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿದ್ರೆ ಅಂದರೆ ಡೇ ಟು ಟೈಮನ್ನು ಬಿಟ್ಬಿಟ್ಟು ಅವ್ರು ಕೊಟ್ಟಿರುವಂಥ ಒಂದು ಟೈಮಿಂಗ್ಸನ್ನು, ಒಂದು ಶೆಡ್ಯೂಲನ್ನು ಬಿಟ್ಟು ನೆಕ್ಸ್ಟ್ ಟೈಮಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಕೇರ್ಲೆಸ್ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರಿಗೆ ಆ ಟೈಮ್ನಲ್ಲಿ ಅಪ್ರೂವಲ್ ಮಾಡುವಂಥ ಒಂದು ಇದು ಕೊಟ್ಟಿರೋದಿಲ್ಲ. ಅರ್ಥ ಆಯ್ತಾ? ಒಂದು ಆರ್ಡರ್ ಕೊಟ್ಟಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಮಾಡೋದಿಲ್ಲ, ಏನಿದ್ರು ಮಾಡೋದಿಲ್ಲ. ಅರ್ಥ ಆಯ್ತಾ? ಅಂತಹ ಅವರು ಕೊಟ್ಟಿರುವಂಥ ಒಂದು ಟೈಮಿಂಗ್ಸ್ನಲ್ಲಿ ನೀವೇನು ಮಾಡಬೇಕು ಅಂದರೆ, ಹೋಗಿ ನೀವು ಅಪ್ರೂವಲನ್ನು ಮಾಡಿಸ್ಕೊಂಡ್ರೆ ಅವ್ರು ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನಾದರೂ ನೀವು ರೇಷನ್ ಕಾರ್ಡ್ಗೆ ಒಂದು ಯಾವಾಗ ಅಂದ್ರೆ ಅವಾಗ ನಿಮ್ಗೆ ಇಷ್ಟ ಬಂದಂಗೆ ಹೋದರೆ ಅವರು ಅಪ್ರೂವಲನ್ನು ಮಾಡಿಕೊಡೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಂತಹ ಒಂದು ಟೈಮ್ನಲ್ಲಿ ಅದಕ್ಕೆ ಒಂದು ಪ್ರೂಫ್ ಹೆಂಗಿರಬೇಕು ಗೊತ್ತಾ? ನೋಡಿದ ತಕ್ಷಣ ದಾಖಲಾತಿಗಳು ಪಕ್ಕ ಮೆಡಿಕಲ್ ಎಮರ್ಜೆನ್ಸಿಯಿಂದ ಒದ್ದಾಡ್ತಾ ಇದ್ದಾರೆ, ಪರದಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ತಕ್ಕಂತೆ ನೀವು ದಾಖಲಾತಿಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳನ್ನ ತೊಗೊಂಡೋಗಿ ಅವ್ರಿಗೆ ಇಶ್ಯೂ ಮಾಡಿದ್ರೆ ಅವ್ರಿಗೆ ಮೇಯ್ನಾಗಿ ಒಂದು ಅಪ್ರೂವಲ್ ಮಾಡ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಈಗ ಪರಿಸ್ಥಿತಿ ಅಂದರೆ, ಈಗ ಪ್ರೆಸೆಂಟು ಮೇಯ್ನಾಗಿ ನಿಮ್ಗೆ ಯಾರಿಗೂ ಸಹ ರೇಷನ್ ಕಾರ್ಡು ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸಹ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ಕೊಡೋದಿಲ್ಲ. ನೀವು ವೆಯ್ಟ್ ಮಾಡಲೇಬೇಕು. ಅರ್ಥ ಆಯ್ತಾ? ಅದೆಂತಹ ಎಮರ್ಜೆನ್ಸಿನೇ ಇದ್ರೂ ಅಪ್ರೂವಲ್ ಮಾಡ್ಕೊಡೋದಿಲ್ಲ. ಇದು ತುಂಬ ಒಂದು ಬ್ಯಾಡ್ ವಿಚಾರನೇ ಅಂತಲೇ ಹೇಳ್ಬೋದು. ಎಲೆಕ್ಷನ್ ಕಳೆಯೋ ಗಂಟೆ ವೆಯ್ಟ್ ಮಾಡಿ, ಆನಂತರ ನೀವು ಅಪ್ರೂವಲ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸರ್, ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.